ಇತ್ತೀಚಿನ ದಿನಗಳಲ್ಲಿ 10 ಜನ ಮಹಿಳೆಯರಲ್ಲಿ ಕನಿಷ್ಠ 3 ಜನಕ್ಕಾದರೂ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದೇನಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಆಗುವಂಥದ್ದು, ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಮುಟ್ಟಿನ ಸಮಯ ಏರೋಪೇರ್ ಆಗುವಂಥದ್ದು, ಜೊತೆಗೆ ಮುಖದ ಮೇಲೆ ಮತ್ತು ಎದೆಯ ಭಾಗದಲ್ಲಿ ಕೂದಲು ಬೆಳೆಯುವಂಥದ್ದು, ತಲೆ ಕೂದಲು ಉದುರುವಂಥದ್ದು, ಮತ್ತೆ ಮುಖದಲ್ಲಿ ಜಾಸ್ತಿ ಮೊಡವೆಗಳು ಹುಟ್ಟುವಂಥದ್ದು, ಜೊತೆಗೆ ಸಡನ್ ಆಗಿ ದಪ್ಪ ಆಗುವಂಥದ್ದು, ಮತ್ತೆ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿ ಕುತ್ತಿಗೆ ಭಾಗ ಊದಿಕೊಳ್ಳುವಂಥದ್ದು, ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ PCOD ಮತ್ತು PCOS ಅಂತ ಕರಿತೀವಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ PCOD ಮತ್ತು PCOS ಅಂದರೇನು, ಇದರಲ್ಲಿ ಯಾವುದು ಜಾಸ್ತಿ ಅಪಾಯಕಾರಿ, ಜೊತೆಗೆ ಇದಕ್ಕೆ ಬರುವ ಕಾರಣಗಳೇನು, ಬಂದಾಗ ಆಗುವಂತ ಬದಲಾವಣೆ ಮೀನ್ಸ್ ಲಕ್ಷಣಗಳೇನು, ಮತ್ತೆ ಯೋಗಾಭ್ಯಾಸದ ಮೂಲಕ ಇದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಎನ್ನುವುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆಯದಾಗಿ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸಬೇಕು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ PCOD ಅಂದ್ರೆ ಏನು ಅಂತ ನೋಡೋಣ. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಇದು ಮುಖ್ಯವಾಗಿ ಅಂಡಾಶಯಕ್ಕೆ ಸಂಬಂಧಿಸಿದ ವ್ಯಾಧಿಯಾಗಿದೆ. ಇದರಲ್ಲಿ ಅಂಡಾಶಯಗಳು ಎಗ್ಸ್ ಅನ್ನ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇಮ್ಮೆಚೂರ್ ಅಪಕ್ವ ಮೊಟ್ಟೆಗಳನ್ನ ರಿಲೀಸ್ ಮಾಡಿ ಅವು ಅಲ್ಲಿಯೇ ಚೀಲಗಳಾಗಿ ಉಳಿದು ಅಂಡಾಶಯದ ಸುತ್ತಲೂ ರೂಪುಗೊಳ್ಳುತ್ತವೆ. ಇದಕ್ಕೆ ನಾವೇನಂತೀವಿ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ, ಮೀನ್ಸ್ PCOD. ಇದು ಹೆಚ್ಚಾಗಿ ಇದರಿಂದ ಜಾಸ್ತಿ ಏನು ತೊಂದರೆ ಆಗಲ್ಲ. ಪೀರಿಯಡ್ ಸೈಕಲ್ ಏನಾಗ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನ ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದು ಕಂಪ್ಲೀಟ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುವಂತದ್ದು. ಎರಡನೆಯದಾಗಿ PCOS ಅಂತ ಕರಿತೀವಿ. PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ನೋಡಿ, ಆ ಹೆಸರೇ ಸೂಚಿಸುವ ಹಾಗೆ ಇದೊಂದು ಸಿಂಡ್ರೋಮ್ ಅಂದ್ರೆ PCODಗಿಂತ ಒಂದು ಸ್ವಲ್ಪ ಜಾಸ್ತಿ ಕೆಟ್ಟ ಪರಿಣಾಮ ಬೀರುವಂತದ್ದು. ಅಂದ್ರೆ ಅದು ಬರೀ ಅಂಡಾಶಯಕ್ಕೆ ಸಂಬಂಧಿತವಾಗಿರುತ್ತೆ. ಇದು ಸಿಂಡ್ರೋಮ್ ಅಂದ್ರೆ ಒಂದು ಸಮೂಹ ಬೇರೆ ಬೇರೆ ಭಾಗಗಳ ಮೇಲೆ ಇದೇನಾಗಿರ್ತಕ್ಕಂಥದ್ದು ಕೆಟ್ಟ ಪರಿಣಾಮವನ್ನು ಬೀರುವಂತದ್ದು. ಅದಕ್ಕೆ ನೋಡೋದಾದ್ರೆ ಮೆಟಾಬಾಲಿಸಮ್ ಆಗಿರ್ಬೋದು, ಮತ್ತೆ ಇನ್ಸುಲಿನ್ ಲೆವೆಲ್ ಆಗಿರ್ಬೋದು, ಜೊತೆಗೆ ಆಂಡ್ರೋಜನ್ ಎನ್ನುವಂತ ಪುರುಷ ಹಾರ್ಮೋನ್ ಮೇಲೆ ಇದೇನಾಗಿರುತ್ತೆ, ಇದನ್ನ ಏರುಪೇರು ಮಾಡುವಂತ ಚಾನ್ಸಸ್ ಇರುತ್ತೆ. ಇದೇ ಕಾರಣದಿಂದ ಇದೇನಾಗಿರುತ್ತೆ, ಮುಖದ ಮೇಲೆ ಮೊಡವೆ, ಹೇರ್ ಗ್ರೋತ್ ಆಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು, ಮತ್ತೆ ಇದನ್ನ ಅಷ್ಟೇ ಬಿಟ್ಬಿಟ್ರೆ ಇದೇನಾಗ್ಬಿಡುತ್ತೆ ಬೇರೆ ಬೇರೆ ಡಿಸೀಸ್ಗೂ ಕಾರಣವಾಗುವಂಥದ್ದು. ಈಗ ಡಯಾಬಿಟಿಸ್ ಅಂತ ಕರಿತೀವಿ, ಮತ್ತೆ ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಜೊತೆಗೆ ಹಾರ್ಟ್ಗೆ ಸಂಬಂಧಿತ ಆಗಿರ್ಬೋದು, ಮತ್ತೆ ಫರ್ಟಿಲಿಟಿ ಅಂತ ಕರಿತೀವಿ, ಅಂದ್ರೆ ಗರ್ಭ ಧರಿಸೋದ್ರಲ್ಲಿ ತೊಂದರೆ ಆಗ್ಬೋದು. ಈ ರೀತಿ ಸಮಸ್ಯೆಗಳನ್ನ ಇದು ಮಾಡ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸಿ ಅಂತ ಕರಿತೀವಿ. ಅಂದ್ರೆ ಇದ್ರಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅದು ಈ ರೀತಿ ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಇದು ಮುಖ್ಯವಾಗಿ ಕಾರಣ ಆಗಿರುತ್ತೆ. ಹಾಗಾಗಿ ಇದು ಸಹ ಸಂಪೂರ್ಣವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುವಂತದ್ದು. ಇದರಲ್ಲಿ ಏನಾಗಿರುತ್ತೆ, ಈ ರೀತಿ ತೊಂದರೆಗಳು ಕಾಡ್ತಾ ಇರುತ್ತೆ. ಇದು ನಾವು PCOS ಅಂತ ಕರಿತೀವಿ. ಇದರ ಪ್ರಮಾಣ ನೋಡೋದಾದ್ರೆ PCOD ಒಂದು ಕೈ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡದೇ ಇದ್ರು ಸ್ವಲ್ಪ ಮೆಡಿಸಿನ್ ಆಗಿರ್ಬೋದು, ಮತ್ತೆ ಆಹಾರ ಜೀವನ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೊಂಡಾಗ PCOD ಕಡಿಮೆ ಆಗುತ್ತೆ. ಆದ್ರೆ PCOS ಏನಿರುತ್ತೆ, ಇದು ಸಂಪೂರ್ಣವಾಗಿ ಲಾಂಗ್ ಟರ್ಮ್ ನಾವೇನ್ ಮಾಡಬೇಕು, ಲೈಫಲ್ಲಿ ಡಿಸಿಪ್ಲಿನ್ ನ ಬೆಳೆಸ್ಕೊಂಡಾಗ ಮಾತ್ರ ಈ ಸಮಸ್ಯೆಯಿಂದ ಪಾರಾಗ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಇವು ಬರಲಿಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಆದರೆ ಮೊದಲನೇದಾಗಿ ಹೈ ಲೆವೆಲ್ ಸ್ಟ್ರೆಸ್ ಅನ್ನ ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಜಾಸ್ತಿ ಒತ್ತಡವನ್ನ ತೆಗೆದುಕೊಳ್ಳುವಂಥದ್ದು. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ನನ್ನ ತಲೆ ಮೇಲೆಯೇ ಇದೆ ಎಂದು ಕೆಲವು ಜನ ಭಾವಿಸಿ ಏನ್ ಮಾಡ್ತಿರ್ತಾರೆ, ಜಾಸ್ತಿ ಸ್ಟ್ರೆಸ್ ನ ತೆಗೆದುಕೊಳ್ತಿರ್ತಾರೆ. ಅದಕ್ಕೆ ಇದು ಬರುವಂತದ್ದು. ಮತ್ತೆ ಜೊತೆಗೆ ಕಳಪೆ ಆಹಾರ ಪದ್ಧತಿ, ಬೇರೆ ಬೇರೆ ಕರಿದ ತಿಂಡಿಗಳನ್ನ ತಿನ್ನುವಂಥದ್ದು, ಅಥವಾ ಈ ಪ್ರೊಸೆಸ್ ಫುಡ್ ಅಂತ ಏನು ಕರಿತೀವಿ, ಮಾಡಿರ್ತಕ್ಕಂಥ ಫುಡ್ ಗಳನ್ನ ತಿನ್ನುವಂಥದ್ದು, ಟೋಟಲ್ ಆಗಿ ಈ ಜಂಕ್ ಫುಡ್ ತಿನ್ನುವಂಥದ್ದು, ಈ ರೀತಿಗೆ ಏನಾಗುತ್ತೆ ಈ ಸಮಸ್ಯೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಶಾರೀರಿಕ ಚಟುವಟಿಕೆ ಇಲ್ಲದೆ ಇರುವಂತದ್ದು, ಅಂದ್ರೆ ಏನಾಗುತ್ತೆ, ಶಾರೀರಿಕ ಚಟುವಟಿಕೆ ಇರುವುದಿಲ್ಲ, ಅಲ್ಲೇ ಕುಂತ್ರೋದು, ಮಲಗದಲ್ಲೇ ಮಲಗೋದು, ದೇಹಕ್ಕೆ ಯಾವುದೇ ರೀತಿಯ ಚಲನೆಗಳನ್ನ ಕೊಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಈ ಸಮಸ್ಯೆ ಬರುವಂಥದ್ದು. ಮತ್ತೆ ಅನುವಂಶಿಕತೆ ಅಂತ ಕರಿತೀವಿ. ಹಿಂದೆ ಯಾರಿಗಾದ್ರೂ ಅಮ್ಮನಿಗೆ ಆಗಿರ್ಬೋದು ಅಥವಾ ಅಜ್ಜಿಗೆ ಆಗಿರ್ಬೋದು ಇದ್ರೆ ಈ ರೀತಿ ಮೊಮ್ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅಶಿಸ್ತಿನ ಜೀವನವನ್ನ ಮಾಡುವಂಥದ್ದು, ಯಾವುದೇ ರೀತಿಯ ಒಂದು ಶಿಸ್ತಿರೋದಿಲ್ಲ, ಯಾವಾಗೋ ಮಲಗೋದು, ಯಾವಾಗ ಹೇಳೋದು, ತಿಳಿದಾಗ ಏನೋ ಮಾಡೋದು, ಈ ರೀತಿ ಒಂದು ಯಾವುದಕ್ಕೂ ಒಂದು ಟೈಮ್ ಸೆನ್ಸ್ ಇರೋದಿಲ್ಲ. ಒಂದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಶಿಸ್ತಿನ ಜೀವನದಿಂದ ಸಹ ಇದೇನಾಗುತ್ತೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿದ್ರೆಯ ಕೊರತೆ, ಸರಿಯಾಗಿ 6 to 8 hours ನಿದ್ದೆಯನ್ನ ಮಾಡದಿದ್ದಾಗ ಸಹ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು. ಟೋಟಲ್ ಆಗಿ ಹೇಳಬೇಕಂದ್ರೆ ಈ ರೀತಿ ಎಲ್ಲಾ ಸಮಸ್ಯೆಗಳನ್ನು ಒಗ್ಗೂಡಿಸಿ ಏನಾಗುತ್ತೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ PCOD ಮತ್ತು PCOS ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು.
ಈ ರೀತಿ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಕಾಣ್ತಾವೆ ಅಂದರೆ, ಸಾಮಾನ್ಯವಾಗಿ ನೋಡೋದಾದರೆ ಪೀರಿಯಡ್ ಇರ್ರೆಗ್ಯುಲರ್ ಆಗುವಂಥದ್ದು ಅಥವಾ ಪೀರಿಯಡ್ ಆಗದೇನೆ ಇರುವಂಥದ್ದು, ಮತ್ತು ಎದೆಯ ಮೇಲೆ ಮುಖದ ಮೇಲೆ ಕೂದಲು ಬೆಳೆಯುವಂಥದ್ದು, ಜೊತೆಗೆ ಮುಖದ ಮೇಲೆ ಮೊಡವೆಗಳು ಜಾಸ್ತಿ ಬೆಳೆಯುವಂಥದ್ದು, ಮತ್ತು ತಲೆಯ ಕೂದಲು ಉದುರುವಂಥದ್ದು, ಹೇರ್ ಫಾಲ್ ಅಂತ ಏನು ಕರಿತೀವಿ ಅದು ಆಗುವಂಥದ್ದು, ಮತ್ತು ಅವರಲ್ಲಿ ಗರ್ಭ ಧರಿಸಲು ಏನಾಗಿರುತ್ತೆ ತೊಂದರೆ ಆಗುವಂಥದ್ದು. ಈಗ ಜಾಸ್ತಿ ಜನ ಏನಂತಿರ್ತಾರೆ, ಎಷ್ಟು ವರ್ಷ ಆದರೂ ಮಕ್ಕಳೇ ಆಗಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅಂಥವ್ರಿಗೆ ಏನಾಗಿರುತ್ತೆ ಈ ರೀತಿ ಸಮಸ್ಯೆ ಕಾಡ್ತಾ ಇರ್ಬೋದು. ಮತ್ತೆ ಇದನ್ನ ನಾವು ಬಿಟ್ಟಾಗ, ಈ PCOS ಅನ್ನ ಬಿಟ್ಟಾಗ ನಾ ಮುಂಚೆ ಹೇಳಿದ ಹಾಗೆ ಡಯಾಬಿಟಿಸ್ ಬರುವಂಥದ್ದಾಗಿರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ನಾ ಆಗ್ಲೇ ಹೇಳಿದ ಹಾಗೆ ಫರ್ಟಿಲಿಟಿ ಸಮಸ್ಯೆ ಏನಾಗಿರ್ಬೋದು ಕಾಡ್ತಾ ಇರ್ಬೋದು. ಇದಕ್ಕೇನಾಗಿರುತ್ತೆ ಈ ಎಲ್ಲ ಲಕ್ಷಣಗಳು PCOD ಮತ್ತು PCOS ಇದ್ದರಿಗೆ ಆಗುವಂಥದ್ದು. ಈಗ ಮುಖ್ಯವಾಗಿ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಯೋಗಾಭ್ಯಾಸದ ಮೂಲಕ ಇದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಎನ್ನುವುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ಈಗಿನಿಂದ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ರೀತಿ ಸುಖಾಸನದಲ್ಲಿ ಕುಳಿತುಕೊಳ್ರಿ, ಅಥವಾ ನಿಮಗೆ ಬಂದ್ರೆ ಪದ್ಮಾಸನದಲ್ಲಿ ಕುಳಿತುಕೊಳ್ರಿ. ಎಸ್, ನಾನು ನಿಮಗೆ ಪದ್ಮಾಸನದಲ್ಲಿ ಕುಳಿತು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕೆನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್, ಈ ರೀತಿ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತ ನಂತರ ಮೊದಲನೇದಾಗಿ ನೀವು ಯೋಗಾಭ್ಯಾಸನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ರೀತಿ 2 ಹಸ್ತಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಟು, ಬೆನ್ನು ಕತ್ತು ನೇರವಾಗಿಟ್ಟು, ಕತ್ತನ್ನ ನೇರವಾಗಿಡಿ, ನಂತರ ಕಣ್ಣುಗಳನ್ನು ಮುಚ್ಚಿ ಮೊದಲಿಗೆ ಸಂಪೂರ್ಣವಾಗಿ ಮನಸ್ಸನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಾ ಉಸಿರನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ನಾವೇನಾಗಿರ್ತೀವಿ ಕೆಲವೊಂದಿಷ್ಟು ಟೈಮ್ ಏನಾಗಿರುತ್ತೆ ಉಸಿರು ಇಂಬ್ಯಾಲೆನ್ಸ್ ಆಗಿರುವಂಥದ್ದು. ಅಂದರೆ ನಾವು ರೈಟ್ ನೋಸ್ಟ್ರಿಲನ್ನ ಒಂದು ನರಮಂಡಲಕ್ಕೆ ಹೋಲಿಸ್ತೀವಿ, ಲೆಫ್ಟ್ ನೋಸ್ಟ್ರಿಲನ್ನ ಒಂದು ನರಮಂಡಲಕ್ಕೆ ಹೋಲಿಸ್ತೀವಿ. ಅಂದರೆ ಶಾಂತ ಸ್ವಭಾವ ಮತ್ತು ಸ್ವಲ್ಪ ಸಿಡುಕು ಸ್ವಭಾವ ಅಂತ ಈ ರೀತಿ ನಾವು ಕಾಣ್ತಾ ಇರ್ತೇವೆ, ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತ. ಹಾಗಾಗಿ ಅವೆರಡು ಬ್ಯಾಲೆನ್ಸ್ ಆದಾಗ ನಮಗೆ ಯೋಗಾಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಎಸ್, ಈ ರೀತಿ 2 ಹಸ್ತಗಳನ್ನು ಚಿನ್ಮುದ್ರೆಯಲ್ಲಿಟ್ಟು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ನಿಧಾನವಾಗಿ ಉಸಿರನ್ನು ಹೊರ ಹಾಕುವುದು. ಡೀಪ್ಲಿ ಇನ್ಹೇಲ್ and slowly exhale. Yes, deeply inhale and slowly exhale. Yes, deeply inhale and slowly exhale. Yes. ಈ ರೀತಿ ಉಸಿರಾಟ ಪ್ರಕ್ರಿಯೆ ನೀವು ಒಂದು 5 ರಿಂದ 10 ನಿಮಿಷ ಮಾಡಿದ್ರು ಏನೂ ತೊಂದರೆ ಇಲ್ಲ. ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಶಾಂತವಾಗಿ ಕುಳಿತುಕೊಂಡು ಉಸಿರಾಟ ಪ್ರಕ್ರಿಯೆಯನ್ನ ಮಾಡ್ತಾ ಇರಬೇಕು. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುವಂಥದ್ದು, ನಿಧಾನವಾಗಿ ಉಸಿರನ್ನ ಹೊರಹಾಕುವಂಥದ್ದು. ಈ ರೀತಿ ಪ್ರಕ್ರಿಯೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಮಗೆ ಯೋಗ ಅಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಈ ರೀತಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಹಾರ್ಮೋನ್ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು, ಸ್ಟ್ರೆಸ್ ಕಡಿಮೆ ಮಾಡ್ತಾ ಮಾಡ್ತಾ ಹಾರ್ಮೋನ್ ಬ್ಯಾಲೆನ್ಸ್ ಆಗುವಂಥದ್ದು. ಹಾಗಾಗಿ ಈ ರೀತಿ ಉಸಿರಾಟ ಪ್ರಕ್ರಿಯೆನ 5 ನಿಮಿಷ ಮಾಡಿ ಅಥವಾ 10 ನಿಮಿಷ ಮಾಡಿ, ಸಾಧ್ಯವಾದರೆ ಜಾಸ್ತಿನೇ ಮಾಡಿ, ಏನೂ ತೊಂದರೆ ಇಲ್ಲ. ಮೊದಲನೇದಾಗಿ ದೇಹವನ್ನ ಸ್ವಲ್ಪ ಸಡಿಲಗೊಳಿಸುವಂತ ಪ್ರಕ್ರಿಯೆಯನ್ನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ರಿ. ಕಾಲಿನ ಮಧ್ಯೆ 1 ಅಡಿ ಡಿಸ್ಟೆನ್ಸ್ ಇರಲಿ. ಕೈಗಳನ್ನ ಸೊಂಟದ ಮೇಲೆ ಇಡಿ. ಎಸ್, ಈ ರೀತಿ ನೇರವಾಗಿ ನಿಂತ್ಕೊಂಡು ಉಸಿರನ್ನು ತೆಗೆದುಕೊಳ್ತಾ ಮೊದಲಿಗೆ ಕತ್ತನ್ನ ಮೇಲೆ ಮಾಡಿ, ಉಸಿರನ್ನ ಹೊರಹಾಕ್ತಾ ಕತ್ತನ್ನ ಕೆಳಗೆ. ಈ ರೀತಿ ಒಂದು 10 ಬಾರಿ. ಮೊದಲಿಗೆ ಕತ್ತಿಗೆ ವ್ಯಾಯಾಮ. ಎಸ್, 1 2 3 4 5 6 7 8 9 10. ಎಸ್, ಈ ರೀತಿ ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಉಸಿರನ್ನ ಹೊರ ಹಾಕ್ತಾ ಕೆಳಗೆ. ನಂತರ ಉಸಿರನ್ನ ತೆಗೆದುಕೊಳ್ತಾ ಬಲಗಡೆಗೆ ಟರ್ನ್ ಮಾಡಿ, ಉಸಿರನ್ನ ಹೊರ ಹಾಕ್ತಾ ಮುಂದೆ, ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಲೆಫ್ಟ್ ಸೈಡ್. ಎಸ್, ಮತ್ತೆ ನೇರ. ಈ ರೀತಿ 5 ರಿಂದ 10 ಬಾರಿ. 1 2 3 4 5 6 7 8 9 10. ಎಸ್, ಮತ್ತೆ ಕತ್ತನ ಎಡಕ್ಕೆ ಮತ್ತು ಬಲಕ್ಕೆ ಬೆಂಡ್ ಮಾಡುವಂಥದ್ದು. 1 2 3 4 5 6 7 8 9 10. ಎಸ್, ನಂತರ ವೃತ್ತಾಕಾರವಾಗಿ ತಿರುಗಿಸಿ. 1 ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಡೌನ್. 2 3 4 5. ಎಸ್, ಈಗ ರಿವರ್ಸ್.
5, 4, 3, 2, 1. ಈ ರೀತಿ ಕತ್ತಿಗೆ ವ್ಯಾಯಾಮವಾದ ನಂತರ ಕೈಗಳನ್ನು ಮುಂದೆ ಚಾಚಿ ಬೆರಳುಗಳನ್ನ ಈ ರೀತಿ ಫೋರ್ಸ್ಫುಲ್ ಆಗಿ ಪುಷ್ ಮಾಡಿ 1, 2, 3, 4, 5, 6, 7, 8, 9, 10. ಹೆಬ್ಬೆರಳನ್ನ ಒಳಗಾಕಿ ಹಸ್ತವನ್ನ ಮುಷ್ಟೆ ಕಟ್ಟಿ ರಿಸ್ಟನ್ನ ರೊಟೇಟ್ ಮಾಡುವಂಥದ್ದು. ಮೊದಲಿಗೆ ಒಳಗಡೆಯಿಂದ 1, 2, 3, 4, 5. ಈಗ ರಿವರ್ಸ್ 5, 4, 3, 2, 1. ಈಗ ಆ ಮುಷ್ಟಿಯನ್ನು ನಿಮ್ಮ ಭುಜಕ್ಕೆ ತಾಗಿಸಿ 1, 2, 3, 4, 5. ಈಗ ಸಂಪೂರ್ಣವಾಗಿ ಭುಜಗಳನ್ನು ರೊಟೇಟ್ ಮಾಡಿ ಬೆರಳುಗಳನ್ನು ಭುಜದ ಮೇಲೆ ಇಟ್ಟು ಈ ರೀತಿ ಎರಡು ಮೊಣಕೈಗಳು ಮುಂದೆ ಬಂದಾಗ ಒಂದಕ್ಕೊಂದು ಜೋಡಿರಲಿ. 1, 2, 3, 4, 5. ರಿವರ್ಸ್ 5, 4, 3, 2, 1. ರಿಲ್ಯಾಕ್ಸ್. ಈಗ ಸ್ವಲ್ಪ ಎದೆ ಭಾಗವನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಈ ರೀತಿ ಇನ್ಹೇಲ್ ಮಾಡ್ತಾ ಅಗಲ ಮಾಡಿ ಎಕ್ಸೈಲ್ ಮಾಡ್ತಾ ಕೈಗಳನ್ನು ಮುಂದೆ ಕೂಡಿಸಿ. 1, 2, 3, 4, 5, 6, 7, 8, 9, 10. ಈಗ ಫುಲ್ ಹ್ಯಾಂಡ್ ರೊಟೇಷನ್. ಕೈಗಳನ್ನು ಕೆಳಗೆ ಬಿಟ್ಟು ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ ಮಾಡಬೇಕು. ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಈ ರೀತಿ 1, 2, 3, 4, 5. ರಿವರ್ಸ್ 5, 4, 3, 2, 1. ಈ ರೀತಿ ಫುಲ್ ಹ್ಯಾಂಡ್ ರೊಟೇಷನ್ ಮಾಡಿ ಕಾಲುಗಳ ಮಧ್ಯೆ ಅಷ್ಟೇ ಡಿಸ್ಟೆನ್ಸ್ ಇರಲಿ. ಎರಡು ಕೈಗಳನ್ನು ಎದೆ ಮುಂದೆ ಸಂಪೂರ್ಣವಾಗಿ ನೇರ ಮಾಡಿ ನಂತರ ಉಸಿರನ್ನ ತೆಗೆದುಕೊಳ್ಳ್ರಿ. ಉಸಿರನ್ನ ಹೊರ ಹಾಕ್ತಾ ಮೊದಲಿಗೆ ರೈಟ್ ಸೈಡ್ಗೆ ಸೊಂಟದ ಭಾಗವನ್ನು ಟರ್ನ್ ಮಾಡಿ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮುಂದೆ ಉಸಿರನ್ನ ಹೊರ ಹಾಕ್ತಾ ಮತ್ತೆ ಲೆಫ್ಟ್ ಸೈಡ್ಗೆ ಸೊಂಟದ ಭಾಗವನ್ನು ಟರ್ನ್ ಮಾಡಿ. ಈ ರೀತಿ ಸ್ವಲ್ಪ ಸ್ಪೀಡ್ ಆಗಿ 5ರಿಂದ 10 ಬಾರಿ ಅಭ್ಯಾಸ ಮಾಡಿ. 1, 2, 3, 4, 5, 6, 7, 8, 9, 10. ಈ ರೀತಿ ಅಭ್ಯಾಸ ಮಾಡಿದ ನಂತರ ಈಗ ನಿಮ್ಮ ಎಡಗಡೆಗೆ ಮತ್ತು ಬಲಗಡೆಗೆ ಬೆಂಡ್ ಆಗುವಂಥದ್ದು. ಉಸಿರನ್ನ ತೆಗೆದುಕೊಳ್ತಾ ಬಲಗೈನ ಮೇಲೆ ಎತ್ತಿ ಎಡಗಡೆಗೆ ಉಸಿರನ್ನ ಹೊರ ಹಾಕ್ತಾ ಬೆಂಡ್ ಆಗಿ ಮತ್ತೆ ಮೇಲೆ ಬಂದು ಉಸಿರನ್ನ ತೆಗೆದುಕೊಳ್ತಾ ಎಡಗೈನ ಮೇಲೆ ಎತ್ತಿ ಉಸಿರನ್ನ ಹೊರ ಹಾಕ್ತಾ ಬಲಗಡೆಗೆ ಬೆಂಡ್ ಆಗಿ. ಈ ರೀತಿ ಎರಡು ಕಡೆ ಒಂದು 5 ಬಾರಿ ಅಭ್ಯಾಸ ಮಾಡಿ. 1, 2, 3, 4, 5, 6, 7, 8, 9, 10. ಈ ರೀತಿ ಅಭ್ಯಾಸ ಮಾಡಿದ ನಂತರ ಸೊಂಟದ ಭಾಗದ ಮೇಲೆ ಕೈ ಇಟ್ಟು ಸೊಂಟದ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸಿ 1, 2, 3, 4, 5. ರಿವರ್ಸ್ 5, 4, 3, 2, 1. ಈ ರೀತಿ ಅಭ್ಯಾಸ ಮಾಡಿದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಆಕ್ಚುಲಿ ನೋಡೋದಾದ್ರೆ ಆ ಸೂರ್ಯ ನಮಸ್ಕಾರನೇ ಒಂದು ಲೂಸಿಂಗ್ ಎಕ್ಸರ್ಸೈಸ್. ಅದನ್ನು ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿಯ ಲೂಸಿಂಗ್ ಎಕ್ಸರ್ಸೈಸ್ ಅವಶ್ಯಕತೆ ಇರಲ್ಲ. ಆದರೆ ಸಡನ್ ಆಗಿ ಸೂರ್ಯ ನಮಸ್ಕಾರನ ಮಾಡ್ಲಿಕ್ಕೆ ಎಲ್ರಿಗೂ ಬರೋದಿಲ್ಲ. ಹಾಗಾಗಿ ನೀವು ಇದನ್ನದ್ರ ಆಯ್ಕೆ ಮಾಡ್ಕೊಳ್ರಿ ಅಥವಾ ಸೂರ್ಯ ನಮಸ್ಕಾರ ಆಯ್ಕೆ ಮಾಡ್ಕೊಳ್ರಿ. ಎರಡೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ನಾನು ನಿಮಗೆ ಸೂರ್ಯ ನಮಸ್ಕಾರವನ್ನು ಉಸಿರಾಟದ ಜೊತೆಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಮ್ಯಾಟಿನ ಮುಂಭಾಗದಲ್ಲಿ ಈ ರೀತಿ ನಿಂತುಕೊಂಡು ನಂತರ ಸ್ಟ್ಯಾಂಡಿಂಗ್ ಸಮಸ್ಥಿತಿ, ನಂತರ ಎರಡು ಕೈಗಳನ್ನು ಕೆಳಗೆ ಬಿಟ್ಟು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಿಂದೆ ಬೆಂಡಾಗಿ. ನಂತರ ಉಸಿರಿನ ಹೊರ ಹಾಕ್ತಾ ಸಂಪೂರ್ಣವಾಗಿ ಮುಂದೆ ಬೆಂಡಾಗುವಂಥದ್ದು. ಎರಡು ಹಸ್ತಗಳನ್ನ ಪಾದಗಳ ಅಕ್ಕಪಕ್ಕ ಇಟ್ಟು ನಿಮ್ಮ ಕತ್ತನ್ನ ಬೆಂಡ್ ಮಾಡ್ತಾ ನಿಮ್ಮ ಹಣೆಯ ಭಾಗವನ್ನು ಸಾಧ್ಯವಾದರೆ ಮೊಣಕಾಲಿಗೆ ಟಚ್ ಮಾಡಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಬಲಗಾಲನ ಹಿಂದೆ ಇಡಿ. ಈ ರೀತಿ ಮುಂದೆ ನೋಡಿ. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನ ಹಿಂದೆ ಇಡಿ. ಪ್ಲಾಂಕ್ ಪೋಸ್ಚರ್. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಮೊಣಕಾಲು, ಎದೆ ಭಾಗ ಮತ್ತು ಗದ್ದದ ಭಾಗವನ್ನು ನೆಲಕ್ಕೆ ತಾಗಿಸಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎದೆ ಭಾಗ ಮತ್ತು ಸೊಂಟದ ಭಾಗ ಜೊತೆಗೆ ನಿಮ್ಮ ಕತ್ತಿನ ಭಾಗವನ್ನು ಮೇಲೆತ್ತಿ. ಮತ್ತೆ ಉಸಿರನ್ನ ಹೊರ ಹಾಕ್ತಾ
ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತುತ್ತಾ ಸಂಪೂರ್ಣವಾಗಿ ದೇಹವನ್ನು ಈ ರೀತಿ ಅಧೋಮುಖ ಶ್ವಾನಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು 2 ಹಸ್ತಗಳ ಮಧ್ಯೆ ಇಡಿ, ಮುಂದೆ ನೋಡಿ. ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನು ಬಲಗಾಲನ ಜೊತೆ ಸೇರಿಸಿ. ಮತ್ತೆ ಹಣೆಯ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ ಬನ್ನಿ. ಈ ರೀತಿ ಅಭ್ಯಾಸ ಮಾಡುವಂಥದ್ದು. ಇನ್ನೊಂದು ಬಾರಿ ಸರಿಯಾಗಿ ತೋರಿಸ್ತೀನಿ, ಅಭ್ಯಾಸ ಮಾಡಿ. ಈಗ ನಾನು ಬಲಗಾಲನ ಹಿಂದೆ ಇಟ್ಟೆ ಮತ್ತೆ ಮುಂದೆ ತಗೊಂಡೆ. ಅದೇ ರೀತಿ ನೀವು 2 ಬದಿಗೆ ಅಭ್ಯಾಸ ಮಾಡುವಂಥದ್ದು. ಈಗ ಎಡಗಡೆಗೆ ಅಭ್ಯಾಸ ಮಾಡಿ ತೋರಿಸ್ತೀನಿ, ನೋಡ್ತಾ ಬನ್ನಿ. 1 2 3 4 5 6 7 8 9 10 11 and 12. ಎಸ್, ಈ ರೀತಿ 12 ಸ್ಟೆಪ್ಪಿನ ಸೂರ್ಯ ನಮಸ್ಕಾರವನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವೇನ್ ಮಾಡಬೇಕು, ಅಭ್ಯಾಸ ಮಾಡುವಂಥದ್ದು. ಎಸ್, ಈ ನಮಸ್ಕಾರ ಸ್ಥಿತಿಯು ಸಹ ಒಂದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ತೋರಿಸೋದು ಮಿಸ್ ಆಯಿತು, 2ನೇ ರೌಂಡ್ ನಲ್ಲಿ ತೋರಿಸಿದ್ದೀನಿ. ಈ ರೀತಿ ಸೂರ್ಯ ನಮಸ್ಕಾರವನ್ನ ನೀವು ಅಭ್ಯಾಸ ಮಾಡಿ ನಂತರ ಆಸನಗಳನ್ನ ಮಾಡುವಂಥದ್ದು. ಈಗ ದೇಹವು ಸಂಪೂರ್ಣವಾಗಿ ಸಡಿಲವಾಗಿರುತ್ತೆ. ನಂತರ ನೀವು ಅಭ್ಯಾಸವನ್ನ ಮಾಡುವಂಥದ್ದು. ಎಸ್, ನೀವು ಸೂರ್ಯ ನಮಸ್ಕಾರನ ಮಾಡುವಾಗ ಎಷ್ಟು ರೌಂಡ್ ಬೇಕಾದರೂ ಮಾಡಿ, ಬಟ್ ಅದನ್ನೇ ಮಾಡಿ ಜಾಸ್ತಿ ಸುಸ್ತು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಂತರ ಆಸನ ಮಾಡೋದಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 3 ರೌಂಡು 4 ರೌಂಡು ಈ ರೀತಿ ಮಾಡಿ ನೀವೇನ್ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಿದ ನಂತರ ಯೋಗಾಭ್ಯಾಸವನ್ನ ಮಾಡುವಂಥದ್ದು. ಈಗ ಆಸನಗಳನ್ನ ಅಭ್ಯಾಸ ಮಾಡೋಣ. ಎಸ್, ಈ ರೀತಿ ನೇರವಾಗಿ ಕುಳಿತುಕೊಳ್ಳ್ರಿ. ನಂತರ ಉಸಿರನ್ನ ಹೊರ ಹಾಕ್ತಾ, ಮೊದಲಿಗೆ ಉಸಿರನ್ನ ತೆಗೆದುಕೊಳ್ಳ್ರಿ. ಉಸಿರನ್ನ ಹೊರ ಹಾಕ್ತಾ 2 ಕಾಲುಗಳನ್ನ ಈ ರೀತಿ ಫೋಲ್ಡ್ ಮಾಡಿ. ಎಸ್, ಫೋಲ್ಡ್ ಮಾಡಿ ಒಂದಕ್ಕೊಂದು ಪಾದವನ್ನು ಜೋಡಿಸಿ, ಪಾದವನ್ನು 2 ಕೈಗಳಿಂದ ಸಂಪೂರ್ಣವಾಗಿ ಲಾಕ್ ಮಾಡಿ ಬದ್ಧ ಕೋನಾಸನ ಅಂತ ಕರಿತೀವಿ. ಎಸ್, ಈ ರೀತಿ ಮೊಣಕಾಲುಗಳನ್ನ ಕೆಳಗಡೆ ಸ್ಟ್ರೆಚ್ ಮಾಡ್ತಾ ಬೆನ್ನು ಕತ್ತು ನೇರವಾಗಿಡುತ್ತಾ ಕಣ್ಣನ್ನು ಮುಚ್ಚಿ 5 ರಿಂದ 10 ಬಾರಿ ಉಸಿರಾಟವನ್ನು ಮಾಡುವಂಥದ್ದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರನ್ನ ಹೊರ ಹಾಕಬೇಕು. ಎಸ್, ಈ ರೀತಿ 1 2 3 4 5 6 7 8 9 10. ಎಸ್, ಇದಾದ ಮೇಲೆ ನಿಮಗೆ ಅದನ್ನು ಮಾಡಿದ ನಂತರ ನೀವು ಈ ರೀತಿ ಮೊಣಕಾಲುಗಳನ್ನು ಒಂದಕ್ಕೊಂದು ನೆಲಕ್ಕೆ ಟಚ್ ಮಾಡುವಂಥ ಪ್ರಯತ್ನವೂ ಸಹ ಮಾಡ್ಬೋದು. ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಮೊಣಕಾಲುಗಳನ್ನ ಕೆಳಗೆ ಟಚ್ ಮಾಡೋ ಪ್ರಯತ್ನನೂ ಮಾಡಬಹುದು. ಎಸ್, ಈ ರೀತಿ ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಪೆಲ್ವಿಕ್ ರೀಸನ್ ಅಂತ ಏನು ಕರಿತೀವಿ ಅದು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಅಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ತೊಂದರೆಗಳಿಗೆ ಏನಾಗುವಂಥದ್ದು ಸಂಪೂರ್ಣವಾಗಿ ಅದರಲ್ಲೂ ಇದೆ PCOD ಮತ್ತು PCOS ಸಮಸ್ಯೆಗೆ ಸಂಪೂರ್ಣವಾಗಿ ನಿವಾರಣೆ ಸಿಗುವಂಥದ್ದು. ಈ ರೀತಿ ಬದ್ಧ ಕೋನಾಸನ ಮಾಡಿ ಬಟರ್ಫ್ಲೈ ಶೇಪ್ ತರ ನಾವೇನ್ ಮಾಡ್ಬೋದು, ಮೂಮೆಂಟು ಮಾಡ್ಬೋದು. ಎಸ್, ಈಗ ಇದನ್ನೇ ಸಹ ನಾವೇನ್ ಮಾಡ್ಬೋದು, ಬೆನ್ನಿನ ಮೇಲೆ ಮಲಗಿ ಸೂಕ್ತ ಬದ್ಧ ಕೋನಾಸನ ಅಂತ ಕರಿತೀವಿ, ಅದನ್ನ ಮಾಡುವಂಥದ್ದು. ಎಸ್, ಈ ರೀತಿ 2 ಕಾಲುಗಳು ಫೋಲ್ಡ್ ಮಾಡಿದ್ದೇ ಇರಲಿ, ಒಂದಕ್ಕೊಂದು ಪಾದ ಜೋಡಿಸಿದ್ದೇ ಇರಲಿ. ನಂತರ ಏನ್ ಮಾಡ್ಬೇಕು, ಹಂತ ಹಂತವಾಗಿ ಬೆನ್ನಿನ ಮೇಲೆ ಮಲಗಿ. ಎಸ್, ಈ ರೀತಿ ಮಲಗಿ ಇಲ್ಲಿ ಪೂರ್ತಿ ಆಗ್ತಕ್ಕಂಥ ಸೆಳೆತ ಸ್ಟ್ರೆಚಸ್ ಅನ್ನ ಸಂಪೂರ್ಣವಾಗಿ ಗಮನಿಸ್ತಾ ಫೀಲ್ ಮಾಡ್ತಾ ಬ್ರೀತ್ ಮಾಡುವಂಥದ್ದು. ಎಸ್, 5 ರಿಂದ 10 ಬಾರಿ. 1 2 3 4 5 6 7 8 9 10. ಎಸ್, ಈಗ ಕಾಲುಗಳನ್ನು ನೇರ ಮಾಡಿ ನಿಧಾನವಾಗಿ ಬಲಬದಿಗೆ ತಿರುಗುತ್ತಾ ಮೇಲೆ ಕುಳಿತುಕೊಳ್ಳಿ. ಈ ರೀತಿ ಬದ್ಧ ಕೋನಾಸನ ಮತ್ತು ಸೂಕ್ತ ಬದ್ಧ ಕೋನಾಸನ ಆದ ನಂತರ 2 ಕಾಲುಗಳನ್ನು ಹಿಂದೆ ಫೋಲ್ಡ್ ಮಾಡ್ತಾ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳ್ರಿ. ಎಸ್, ಈ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತ ನಂತರ ಮಾರ್ಜರಿ ಬಿತಿಲಾಸನ ಅಂತ ಕರಿತೀವಿ, ಕ್ಯಾಟ್ ಕೌ ಪೋಸ್, ಅದನ್ನು ಮಾಡುವಂಥದ್ದು. ಕೈಗಳನ್ನು ಈ ರೀತಿ ಮುಂದೆ ಇಡಿ, ಭುಜದ ಸಮಾಂತರವಾಗಿ ಅಗಲಿಸಿ, 2 ಕಾಲುಗಳ ಮಧ್ಯೆ ಡಿಸ್ಟೆನ್ಸ್ ಇರಲಿ. ಎಸ್, ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತನ್ನ ಮೇಲ್ ಮಾಡಬೇಕು, ಲೋವರ್ ಬ್ಯಾಕ್ ಅನ್ನ ಈ ರೀತಿ ಡೌನ್ ಮಾಡಬೇಕು. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಚಿನ್ನನ್ನ ಚೆಸ್ಟಿಗೆ ಟಚ್ ಮಾಡಬೇಕು.
ಲೋವರ್ ಬ್ಯಾಕನ್ನು ಅಪ್ ಮಾಡಬೇಕು. ಈ ರೀತಿ ಒಂದು 5ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. 1 2 3 4 5 6 7 8 9 10. ಎಸ್, ಈ ರೀತಿ ಕ್ಯಾಟ್ ಕೌ ಪೋಸ್ನ ಅಭ್ಯಾಸ ಮಾಡುವಂಥದ್ದು. ನಂತರ ಅದೇ ರೀತಿ ಮತ್ತೆ ಕಾಲುಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ. ಈಗ ಬೆನ್ನಿನ ಮೇಲೆ ಮಲಗಿದ ನಂತರ ಬ್ರಿಡ್ಜ್ ಪೋಸ್ ಅಂತ ಕರಿತೀವಿ, ಸೇತು ಬಂದಾಸನ. 2 ಕಾಲುಗಳನ್ನು ಇನ್ಹೇಲ್ ಮಾಡ್ತಾ ಫೋಲ್ಡ್ ಮಾಡಿ ನಿಮ್ಮ ಪೃಷ್ಠಭಾಗಕ್ಕೆ ಹೀಲ್ಸ್ ಟಚ್ ಆಗ್ತಾ ಇರಲಿ. ಆಂಕಲ್ ಜಾಯಿಂಟ್ ಅನ್ನು ಹೋಲ್ಡ್ ಮಾಡಿ. ಎಸ್, ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಸೊಂಟದ ಭಾಗವನ್ನು ಸಂಪೂರ್ಣವಾಗಿ ಮೇಲೆ ಲಿಫ್ಟ್ ಮಾಡುವಂಥದ್ದು. ದೇಹವು ಸಂಪೂರ್ಣವಾಗಿ ಕಾಲು ಮತ್ತೆ ಕೈ ಮತ್ತೆ ಭುಜದ ಮೇಲೆ ಸಂಪೂರ್ಣವಾಗಿ ಏನಾಗಿರ್ಬೇಕು, ಬ್ಯಾಲೆನ್ಸ್ ಆಗುವಂಥದ್ದು. ಎಸ್, ಇನ್ಹೇಲ್ ಮಾಡ್ತಾ ಲಿಫ್ಟ್ ಯುವರ್ ಟ್ರಂಕ್ ಪಾರ್ಟ್. ಎಸ್, ಈ ರೀತಿ ಹೋಲ್ಡ್ ಮಾಡಿ. 1, ಬ್ರೀತ್ ಮಾಡಿ. 2 3 4 5 6 7 8 9 10. ಎಸ್, ಮತ್ತೆ ಈಗ ಅವೇ ಕಾಲನ್ನು ಎದೆ ಮುಂದೆ ತಗೊಂಡು ಸಂಪೂರ್ಣವಾಗಿ ಲಾಕ್ ಮಾಡಿ ಉಸಿರನ್ನ ತೆಗೆದುಕೊಳ್ತಾ ಹಣೆಯ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡುವಂಥದ್ದು. ಈ ರೀತಿ ಇಲ್ಲಿ ಒಂದು 5ರಿಂದ 10 ಬಾರಿ ಬ್ರೀತ್ ಮಾಡಿ. 1 2 3 4 5 6 7 8 9 10. ಮತ್ತೆ ಕೆಳಗೆ ಬನ್ನಿ. ಎಸ್, ಇದೇ ರೀತಿ ಕಾಲುಗಳನ್ನು ನೇರವಾಗಿ ಚಾಚಿ. ಎಸ್, ಮತ್ತೆ ಬಲಬದಿಗೆ ತಿರುಗುತ್ತಾ ನಿಧಾನವಾಗಿ ಮೇಲೆ ಕುಳಿತುಕೊಳ್ರಿ. ಇದಾದ ಮೇಲೆ ಈಗ ಪಶ್ಚಿಮ ಉತ್ಥಾನಾಸನ ಅಭ್ಯಾಸ ಮಾಡುವಂಥದ್ದು. ಸಿಟ್ಟಿಂಗ್ ಫಾರ್ವರ್ಡ್ ಬೆಂಡಿಂಗ್ ಅಂತ ಕರಿತೀವಿ. ಈ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆತ್ತಿ ಉಸಿರನ್ನು ಹೊರ ಹಾಕ್ತಾ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದೆ ಬೆಂಡ್ ಆಗ್ತಾ, ಸಾಧ್ಯವಾದರೆ ಟೋಸ್ ಅನ್ನ ಕ್ಯಾಚ್ ಮಾಡಿ ಅಥವಾ ಪಾದವನ್ನು ಕ್ಯಾಚ್ ಮಾಡಿ ಈ ರೀತಿ ಮುಂದೆ ಲಾಕ್ ಆದ್ರೂ ಮಾಡಿ ಸಂಪೂರ್ಣವಾಗಿ ಮುಂದೆ ಬೆಂಡ್ ಆಗುವಂಥದ್ದು. ಈ ರೀತಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎಸ್, ಎಕ್ಸೇಲ್ ಮಾಡ್ತಾ ಕೈಗಳನ್ನು ಕೆಳಗೆ ಬಿಡಿ. ಈ ರೀತಿ ಆಸನ ಮಾಡಿದ ನಂತರ ನೀವು ಶವಾಸನವನ್ನು ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ. ನಿಮಗೆ ಶವಾಸನದ ಬದಲು ನಾನು ನಿಮಗೆ ಯೋಗ ನಿದ್ರೆನ ರೆಫರ್ ಮಾಡ್ತೀನಿ. ಶವಾಸನದಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ರಿಲ್ಯಾಕ್ಸೇಷನ್ ಸಿಗುವಂಥದ್ದು. ಬಟ್ ನಾವು ಡೀಪ್ ರಿಲ್ಯಾಕ್ಸೇಷನ್ ಮೆಥಡೇ ಅಂತ ಒಂದು ಬೇರೆ ಥರ ಯೋಗ ನಿದ್ರೆನ ಕನ್ಸಿಡರ್ ಮಾಡ್ತೀವಿ. ಅದರ ವಿಡಿಯೋ ನಿಮಗೆ ಇಲ್ಲಿ ಸೈಡ್ ಕಾಣುತ್ತಲ್ಲ, ಈ ಕ್ಲಿಪ್ನ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಅಲ್ಲಿ ಯೋಗ ನಿದ್ರೆ ಪ್ರಾಮುಖ್ಯತೆ ಮತ್ತು ಅದರಿಂದ ಆಗ್ತಕ್ಕಂಥ ಬದಲಾವಣೆ, ಯೋಗ ನಿದ್ರೆನ ಯಾವ ರೀತಿ ಮಾಡಬೇಕನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ಎಸ್, ಈಗ ಇದೆಲ್ಲ ಮಾಡಿದ ನಂತರ ಕೊನೆಯದಾಗಿ 2 ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ನೀವು ಸುಖಾಸನದಲ್ಲಿ ಕುಳಿತುಕೊಳ್ಳೋದು ಸ್ವಲ್ಪ ಬೇಡ ಅನಿಸುತ್ತೆ. ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದು ತುಂಬ ಒಳ್ಳೆಯದು. ಅಥವಾ ನಿಮಗೇನು ತೊಂದರೆ ಇಲ್ಲ ಅಂದರೆ ನೀವು ಈ ರೀತಿ ಸುಖಾಸನದಲ್ಲಿ ಕುಳಿತುಕೊಳ್ಬಹುದು, ಏನು ಸಮಸ್ಯೆ ಇಲ್ಲ. ಎಸ್, ಈ ರೀತಿ ಪದ್ಮಾಸನದಲ್ಲಿ ಕುಳಿತು ಮೊದಲಿಗೆ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಎಸ್, ಲೆಫ್ಟ್ ಹ್ಯಾಂಡ್ ಇನ್ ಚಿನ್ನ ಮುದ್ರಾ, ರೈಟ್ ಹ್ಯಾಂಡ್ ಇನ್ ವಿಷ್ಣು ಮುದ್ರಾ ಅಂತ ಕರಿತೀವಿ. ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಿ ತಮ್ಮಿನ ಕೆಳಭಾಗಕ್ಕೆ ಸ್ಪರ್ಶ ಮಾಡುವಂಥದ್ದು ಈ ರೀತಿ. ಎಸ್, ಈಗ ರೈಟ್ ನೋಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು. ಇನ್ಹೇಲ್ ಥ್ರೂ ದ ಲೆಫ್ಟ್ ನೋಸ್ಟ್ರಿಲ್ and hold your breath and exhale through the right nostril and inhale through the right nostril and hold your breath. Exhale through the left nostril, then inhale through the left nostril, exhale through the right nostril, then inhale through the right nostril, hold your breath, exhale through the left nostril, then inhale through the left nostril, hold your breath and exhale through the right nostril, then inhale through the right nostril, hold your breath
ಎಕ್ಸೇಲ್ ಥ್ರೂ ದ ಲೆಫ್ಟ್ ನೋಸ್ಟ್ರಿಲ್. ಎಸ್, ಈ ರೀತಿ ಕೊನೆಯದಾಗಿ ಎಂಡ್ ಮಾಡಬೇಕಾದ್ರೆ ಲೆಫ್ಟ್ ಸೈಡಿಂದಾನೆ ಮೀನ್ಸ್ ಲೆಫ್ಟ್ ನೋಸ್ಟ್ರಿಲಿಂದಾನೆ ಉಸಿರಿನ ಹೊರ ಹಾಕ್ತಾ ಎಂಡ್ ಮಾಡಿ ಪ್ರಾರಂಭ ಮಾಡಬೇಕಾದ್ರೂ ಅಷ್ಟೇ ಲೆಫ್ಟ್ ನೋಸ್ಟ್ರಿಲಿಂದಾನೆ ಪ್ರಾರಂಭ ಮಾಡುವಂಥದ್ದು. ಎಸ್, ನಾನು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದೇನೆ. ನೀವು ಇದನ್ನು ಎಷ್ಟು ಬೇಕಾದರೂ ಅಭ್ಯಾಸ ಮಾಡಬೇಕು. ಮಿನಿಮಮ್ ಒಂದು 5 ರಿಂದ 10 ನಿಮಿಷ ಈ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ಏನು ತೊಂದರೆ ಇಲ್ಲ. ಈಗ ಮುಂದಿನದಾಗಿ ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಈ ಭ್ರಾಮರಿ ಪ್ರಾಣಾಯಾಮನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ನೋಡ್ಕೊಳ್ರಿ. ಇದಕ್ಕೆ ನಾವು ಮುಖ್ಯವಾಗಿ ಈ ರೀತಿ ಷಣ್ಮುಖಿ ಮುದ್ರೆಯನ್ನ ಬಳಕೆ ಮಾಡುವಂಥದ್ದು ಇರುತ್ತೆ. ಆ ಷಣ್ಮುಖಿ ಮುದ್ರೆಯನ್ನ ಬಳಕೆ ಮಾಡುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ನಾನು ನಿಮಗೆ ಬೇರೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನ್ ಮಾಡಬೇಕು, ನಿಮ್ಮ ಇಂಡೆಕ್ಸ್ ಫಿಂಗರ್ನ ಕಿವಿ ಒಳಗಡೆ ಕ್ಲೋಸ್ ಮಾಡ್ತಾ ಮಾಡುವಂಥದ್ದು. ಉಸಿರನ್ನ ತೆಗೆದುಕೊಳ್ಬೇಕು, ಇಂಡೆಕ್ಸ್ ಫಿಂಗರ್ನ ಕಿವಿ ಒಳಗಡೆ ಸಂಪೂರ್ಣವಾಗಿ ಲಾಕ್ ಮಾಡಿ, ನಂತರ ಹೊರಗಿನ ಸೌಂಡ್ ಯಾವುದೂ ಕೇಳಿಸ್ಬಾರ್ದು ಅಷ್ಟು ಸಂಪೂರ್ಣವಾಗಿ ಲಾಕ್ ಮಾಡಿ ಉಸಿರನ್ನ ಹೊರ ಹಾಕ್ಬೇಕಾದ್ರೆ ಒಂದು ವೈಬ್ರೇಟಿಂಗ್ ಸೌಂಡ್ ಮೂಲಕ ಉಸಿರನ್ನ ಹೊರ ಹಾಕುವಂಥದ್ದು. ಎಸ್, 1-2 ಬಾರಿ ತೋರಿಸ್ತೀನಿ, ನೀವು ಅದನ್ನ ನೋಡಿ ಅಭ್ಯಾಸ ಮಾಡಿ. ಈ ರೀತಿ ಇನ್ಹೇಲ್, ಈ ರೀತಿ ಭ್ರಾಮರಿ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ಇದನ್ನು ನೀವು ಒಂದು 5 ರಿಂದ 10 ಬಾರಿ ಅಭ್ಯಾಸ ಮಾಡಿದ್ರು ಏನು ತೊಂದರೆ ಇಲ್ಲ. ಎಸ್, ನೀವು ಇಷ್ಟೊತ್ತು ನೋಡಿದ್ರಲ್ಲ, ಇದು ಎಲ್ಲ ಯೋಗ ಅಭ್ಯಾಸ. ನಿಮಗೆ ಮುಂಚಿತವಾಗಿ ಲೂಸಿಂಗ್ ಎಕ್ಸಸೈಸ್, ಸೂರ್ಯ ನಮಸ್ಕಾರ, ನಂತರ ಆಸನ, ಪ್ರಾಣಾಯಾಮ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೇನೆ. ಈಗ ಮುಖ್ಯವಾಗಿ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಳ್ಳೋದಿರುತ್ತೆ. ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಬೇಕು. ಪ್ರತಿನಿತ್ಯ ನೀವೇನು ಮಾಡಬೇಕು, 6 to 8 ಅವರ್ಸ್ ಕಂಪಲ್ಸರಿ ನಿದ್ದೆಯನ್ನು ಮಾಡಿ, ಮತ್ತು ದೇಹಕ್ಕೆ ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೆ ಈ ರೀತಿ ಯೋಗ ವ್ಯಾಯಾಮದ ಚಲನೆಯನ್ನು ಕೊಡುತ್ತಾ ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಳ್ರಿ. ಮತ್ತು ಸಾಧ್ಯವಾದಷ್ಟು ಸ್ಟ್ರೆಸ್ ಫ್ರೀ ಲೈಫನ್ನು ಲೀಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ರೀತಿಯ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳದೆ ಆರಾಮಾಗಿ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ. ಸ್ಟ್ರೆಸ್ ಇರುತ್ತೆ, ಇರಲ್ಲ ಅಂತಲ್ಲ, ಅತಿಯಾಗಿ ಅದನ್ನು ತೆಗೆದುಕೊಂಡು ಅದರಿಂದ ಇನ್ನೊಂದು ಸಮಸ್ಯೆಯನ್ನು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಫುಡ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡುವಂಥದ್ದು. ಈ ವೈಟ್ ರೈಸ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಮೈದಾ ಆಗಿರ್ಬೋದು, ಈ ಬಿಳಿ ಪದಾರ್ಥಗಳೇನಿರ್ತಾವೆ ಅದರಷ್ಟು ಡೇಂಜರು ಯಾವುದೂ ಇರಲ್ಲ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಬೇಕರಿ ಐಟಮ್ಸ್ ಸಂಪೂರ್ಣವಾಗಿ ಮೈದಾದಿಂದನೇ ರೆಡಿ ಆಗಿರುತ್ತೆ. ಮೈದಾ, ಸಕ್ಕರೆ ಇದರಿಂದನೇ ರೆಡಿ ಆಗಿರುತ್ತೆ. ಆ ಬೇಕರಿ ಐಟಮ್ಸನ್ನು ಅವಾಯ್ಡ್ ಮಾಡ್ತಾ, ಮತ್ತು ಸ್ವಲ್ಪ ಈ ಕರಿದ ತಿಂಡಿಗಳನ್ನು, ಈ ಜಂಕ್ ಫುಡ್ಡುಗಳನ್ನು, ಫಾಸ್ಟ್ ಫುಡ್ಡುಗಳನ್ನು ಅವಾಯ್ಡ್ ಮಾಡಿ. ಮತ್ತು ಅತಿಯಾಗಿ ತರಕಾರಿಯನ್ನು ಬಳಕೆ ಮಾಡಿ. ಮತ್ತು ಅತಿಯಾಗಿ ಒಳ್ಳೆಯ ಪಥ್ಯ ಫುಡ್ ಅಂತ ಏನು ಕರಿತೀವಿ, ತರಕಾರಿ, ಹಣ್ಣು, ಹಂಪಲ ಈ ರೀತಿ ನೀವೇನು ಮಾಡಿ ಬಳಕೆ ಮಾಡ್ತಾ ನಿಮ್ಮ ಯೋಗ ಅಭ್ಯಾಸದ ಜರ್ನಿಯನ್ನು ಸಂಪೂರ್ಣವಾಗಿ ಒಂದು ಸುಗಮದ ರೀತಿಗೆ ತೆಗೆದುಕೊಂಡು ಹೋಗ್ರಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿನಂತಿ ಮಾಡ್ತಾ ಕೇಳ್ತಾ ಇದ್ದೀನಿ. ಎಸ್, ನಿಮಗೆ ಗೊತ್ತಿರಲಿ, PCOD ಮತ್ತು PCOS ಸಮಸ್ಯೆ ಏನಿದೆ, ಇದು ಪ್ರತಿಯೊಬ್ಬ ಮಹಿಳೆಯರಲ್ಲೂ ಕಾಡುವಂಥ ಸಾಮಾನ್ಯ ಸಮಸ್ಯೆ ಆಗಿದೆ. ಈ ರೀತಿ ಸಮಸ್ಯೆಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ಬೇರೆ ರೀತಿಯ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವೇನು ಮಾಡಬೇಕು, ಇತರರೊಂದಿಗೆ ಹಂಚಿಕೊಳ್ಳ್ರಿ. ನಿಮ್ಮ ಸಿಸ್ಟರ್ಸ್ ಈ ರೀತಿ ತೊಂದರೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಈ ರೀತಿ ತೊಂದರೆ ಆಗಿರ್ಬೋದು, ನಿಮ್ಮ ತಾಯಿಯಲ್ಲಿ ಈ ರೀತಿ ತೊಂದರೆ ಆಗಿರ್ಬೋದು. ಹಾಗಾಗಿ ಯಾವುದೇ ಒಂದು ಹಿಂಜರಿಕೆ ಮನೋಭಾವ ಇಲ್ಲದೆ ನೋಡಿ, ನಾನಿದು ನಮ್ಮ ಒಬ್ಬ ಪುರುಷ ಆಗಿ ಇದನ್ನು ಹೇಳಲಿಕ್ಕೆ ನನಗೇನಾಗುತ್ತೆ, ಒಂಥರ ಖುಷಿ ಅನಿಸುತ್ತೆ. ಯಾಕಪ್ಪ ಅಂದರೆ ಈ ರೀತಿ ಸಮಸ್ಯೆಗಳ ನಮ್ಮ ಸುತ್ತಮುತ್ತಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಸಹೋದರಿ ಆಗಿರ್ಬೋದು, ನಮ್ಮ ತಾಯಿಯರು ಆಗಿರ್ಬೋದು, ಈ ರೀತಿ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗಾಗಿ ಅಂಥವರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿಲ್ಲ ಅನ್ನೋಂಥ ಮನೋಭಾವನೆ ನನ್ನಲ್ಲಿ ಆಳವಾಗಿ ಒಂದು ಖುಷಿಯನ್ನು ತಂದಿದೆ. ಹಾಗಾಗಿ ಇದನ್ನು ನೀವು ಅಭ್ಯಾಸ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿ ಅಂತ ಹೇಳ್ತಾ ಇವತ್ತಿನ ಯೋಗ ಅಭ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಜವಾಗಿಯೂ ಇದನ್ನು ನೀವು ಅಭ್ಯಾಸ ಮಾಡಿ, ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಿ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಧನ್ಯವಾದಗಳು. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.